ಆದಾಯ ತೆರಿಗೆ ದಾಳಿಗೊಳಗಾದ ಅಪಾರ್ಟ್ಮೆಂಟ್ ಹಿನ್ನೆಲೆ ಹಾಗೂ ಗೊಂದಲದ ಬಗ್ಗೆ ನಮ್ಮ ರಿಪೋರ್ಟರ್ ರಮೇಶ್ ನಡೆಸಿರೋ ವಾಕ್ಥ್ರೂ ಇಲ್ಲಿದೆ. ಯಶವಂತಪುರದ ಆರ್ಎನ್ಎಸ್ ಅಪಾರ್ಟ್ಮೆಂಟ್ ನಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಒಂದು ಫ್ಲಾಟ್ ನಲ್ಲಿ 2.7 ಕೋಟಿ ಹಣ ಸಿಕ್ಕಿರುವಂತದ್ದು. ಆ ಹಣ ಯಾರಿಗೆ ಸೇರಿದ್ದು ಅನ್ನುವಂತ ಒಂದಷ್ಟು ಗೊಂದಲಗಳು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ನಾವೊಂದು ಆ ದಾಳಿ ನಡೆದಂತ ಅಪಾರ್ಟ್ಮೆಂಟ್ ನ ಫ್ಲಾಟ್ ಬಳಿ ಇದ್ದೀವಿ. ಇದೇ ಅಪಾರ್ಟ್ಮೆಂಟ್ 508A ಅನ್ನುವಂತ ಅಪಾರ್ಟ್ಮೆಂಟ್ ಅಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು. ಅದರಲ್ಲಿ 2.87 ಕೋಟಿ ಹಣ ಜೊತೆಗೆ ಸಾಕಷ್ಟು ಚಿನ್ನಾಭರಣವನ್ನ ವಶಕ್ಕೆ ಪಡೆದು ಹೋಗಿದ್ರು. ಆದ್ರೆ ಈ ಒಂದು ಅಪಾರ್ಟ್ಮೆಂಟ್ ಶಕೀಲಾ ಶೆಟ್ಟಿ ಅವರಿಗೆ ಸೇರಿದ್ದು ಅನ್ನುವಂತ ಒಂದು ಏನೋ ಮಾತುಗಳು ಕೇಳಿ ಬಂದಿತ್ತು. ಅಂದ್ರೆ ಈ ಅಪಾರ್ಟ್ಮೆಂಟ್ ಈ ಫ್ಲಾಟ್ ಇರುವಂತದ್ದು ಕೆಳಗಡೆ ಬೋರ್ಡ್ ಅಲ್ಲಿ ಇರುವಂತದ್ದು ಕೂಡ ಶಕೀಲಾ ಶೆಟ್ಟಿ ಅನ್ನುವಂತವರ ಹೆಸರಲ್ಲೇ ಇದೆ. ಆದ್ರೆ ಈ ಅಪಾರ್ಟ್ಮೆಂಟ್ ಅನ್ನ ಶಕೀಲಾ ಶೆಟ್ಟಿ ಅವರ ಮಗ ಸಚಿನ್ ಶೆಟ್ಟಿ ಮಂಜುನಾಥ್ ಅನ್ನುವಂತ ವ್ಯಕ್ತಿಗೆ 6 ತಿಂಗಳ ಹಿಂದೆ ಮಾರಾಟ ಮಾಡಿ ಹೋಗಿದ್ದಾರೆ. ಆದ್ರೆ ಮಂಜುನಾಥ್ ಅಂತ ವಿದ್ಯಾರಣ್ಯಪುರ ನಿವಾಸಿ ಆಗಿರುವಂತಹ ಮಂಜುನಾಥ್ ಏನಿದ್ದಾನೆ, ಚಿತ್ರನಟ ರೋಹನ್ ಗೌಡ ಅನ್ನುವಂತ ವ್ಯಕ್ತಿಗೆ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಕೊಟ್ಟು ಇಲ್ಲಿಂದ ಆತ ಕೂಡ ಇಲ್ಲಿ ಬಂದಿರ್ಲಿಲ್ಲ ಅನ್ನುವಂತಹದ್ದು ಇಲ್ಲಿ ನಮಗೆ ಸಿಗ್ತಾ ಇರುವಂತ ಮಾಹಿತಿ. ಹಾಗಾಗಿ ಈ ಹಣ ಏನ್ ಸಿಕ್ಕಿದೆ ಐಟಿ ಅಧಿಕಾರಿಗಳಿಗೆ, ಆ ಹಣ ಚಿತ್ರನಟ ರೋಹನ್ ಗೌಡ ಅನ್ನುವಂತಹದ್ದು ಈಗ ಸ್ಪಷ್ಟ ಆಗ್ತಿದೆ. ಈ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ ನ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ಅಪಾರ್ಟ್ಮೆಂಟ್ ಶಕೀಲಾ ಶೆಟ್ಟಿ ಅವ್ರದ್ದು ಅನ್ನುವಂಥದ್ದು ಇದೆ, ಆದ್ರೆ ಇಲ್ಲಿ ವಾಸವಾಗಿದ್ದವ್ರು ಯಾರು? ಅಲ್ಲಿ ನನಗೆ ಮಾಹಿತಿ ಪ್ರಕಾರ ಏನಂತಂದ್ರೆ ರೋಹನ್ ಗೌಡ ಅಂತ ಹೇಳ್ಬಿಟ್ಟು. ಇದೇ ವ್ಯಕ್ತಿನ? ಹೌದು, ಇದೇ ವ್ಯಕ್ತಿ. ಎಷ್ಟು ದಿನದಿಂದ ಇಲ್ಲಿ ವಾಸವಾಗಿದೆ ಸರ್? ಇಲ್ಲಿ ಒಂದು 2.5 ತಿಂಗಳಿಂದ ವಾಸವಾಗಿದ್ದರು. ಎಷ್ಟು ದಿನ ಮುಂಚೆ ಬರೋರು? ನಾನು ಜಾಸ್ತಿ ನೋಡ್ತಿಲ್ಲ. ಒಟ್ಟಿನಲ್ಲಿ ಮೇಂಟೆನೆನ್ಸ್ ಆಫೀಸ್ ಅಲ್ಲಿ 2 ಸಲ ನೋಡಿದ್ದೆ. ಮತ್ತೆ ಒಂದು ಹೊರಗಡೆ ಔಟ್ ಸೈಡ್ ಅಲ್ಲಂತೂ ಬರೋದು ಹೋಗೋದು 2-3 ಸಲ ನೋಡಿದ್ದೆ ಅಷ್ಟೇ. ರೇಡ್ ಆದಾಗ ಒಬ್ರು ಲೇಡಿ ಇದ್ರು, ಆ ಲೇಡಿ ಯಾರು? ಮತ್ತೆ ನಾಯಿಗಳನ್ನೆಲ್ಲ ಒಳ ಕಟ್ಟಾಕ್ತಿದ್ರು ಅಥವಾ ಹೊರಗಡೆ ಇಲ್ಲೇ ಕಟ್ಟಾಕ್ತಿದ್ರು? ಅದು ನಾನು ಒಂದ್ಸಲಿ ಇಲ್ಲಿ ವರ್ಕ್ ಮಾಡಕ್ ಬಂದಾಗ ಆಗಿದ್ದು, ಗ್ಯಾಸ್ ಏನೋ ಚೆಕ್ ಮಾಡಕ್ ಅಂತ ಬಂದಿದ್ದೆ. ಗ್ಯಾಸ್ ಏನೋ ಪ್ರಾಬ್ಲಮ್ ಆಗ್ತದೆ. ಆಗ ನಾನು ಬಂದು ನೋಡಿದಾಗ ನಾಯಿ ಎಲ್ಲ ಬಾಲ್ಕನಿಯಲ್ಲಿ ಇದ್ದು, ಬಾಲ್ಕನಿಯಲ್ಲಿ ಕಟ್ಟಾಕಿದ್ರು ಅಷ್ಟೇ. ಈ ನಾಯಿಗಳನ್ನ ಇಟ್ಕೋಬೇಡಿ ಅಂತೇಳಿ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಅವರು ಕೂಡ ತುಂಬಾ ಸರಿ ಹೇಳಿದ್ರು. ಆದ್ರೂ ನೀವೇನಾದ್ರೂ ಅವ್ರಿಗೆ ಹೇಳಿದ್ರ? ಅದಕ್ಕೆ ಅವ್ರ ರಿಯಾಕ್ಷನ್ ಏನ್ ಬಂದಿತ್ತು? ಹೇಳಿದ್ರು, ಬಟ್ ಅದನ್ನ ಸರಿ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ರು ಅಷ್ಟೇ. ಇದಿಷ್ಟು ಹೇಳುವಂತದ್ದು ಅಪಾರ್ಟ್ಮೆಂಟ್ ನ ಸಿಬ್ಬಂದಿ. ಈ ಮನೆಯಲ್ಲಿ ಕಳೆದ 3-4 ತಿಂಗಳಿಂದ ವಾಸವಾಗಿದ್ದವನು ರೋಹನ್ ಗೌಡ. ಅದೇ ವ್ಯಕ್ತಿ ಒಬ್ಬ ವೃದ್ಧ ಮಹಿಳೆಯನ್ನ ತಂದು ಇಲ್ಲಿಟ್ಟಿದ್ದ. ಆ ವೃದ್ಧ ಮಹಿಳೆ ಮತ್ತೆ ಸಾಕಷ್ಟು ನಾಯಿಗಳು ಇಲ್ಲಿ ಇದ್ವು ಅನ್ನುವಂಥದ್ದು. ಇಂತಹ ಒಂದು ಮನೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅಪಾರ ಪ್ರಮಾಣದ ಹೊಸ ನೋಟುಗಳನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ, ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಈ ನೆಲೆಯಲ್ಲಿ ಈಗ ರೇಟ್ ಆದ ನಂತರ ರೋಹನ್ ಗೌಡ ಆಗ್ಲಿ, ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಸಚಿನ್ ಶೆಟ್ಟಿಯಿಂದ ಬಾಡಿಗೆ ಪಡೆದಂತ ಮಂಜುನಾಥ್ ಆಗ್ಲಿ, ಯಾರೊಬ್ರು ಅಪಾರ್ಟ್ಮೆಂಟ್ ನ ಮ್ಯಾನೇಜ್ಮೆಂಟ್ ಗೆ ಕೈಗೆ ಸಿಗ್ತಾ ಇಲ್ಲ. ಅಂದ್ರೆ ಐಟಿ ಆಫೀಸರ್ಸ್, ಪೊಲೀಸರಿಗೂ ಸಿಗ್ತಾ ಇಲ್ಲ. ಇದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಅಕ್ರಮವಾಗಿ ಹಣವನ್ನ ಕೂಡಿಟ್ಟಿದ್ದಂತ ಹಿನ್ನೆಲೆಯಲ್ಲಿ ರೋಹನ್ ಗೌಡ ಇದ್ದಾರೆ, ಮಂಜುನಾಥ್ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ರೋಹನ್ ಗೌಡನನ್ನ ಸಂಪರ್ಕವನ್ನು ಮಾಡುವಂತದ್ದಾಗ್ಲಿ, ಐಟಿ ಅಧಿಕಾರಿಗಳು ಕೂಡ ಅದನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.